ನಮಸ್ಕಾರ ಸ್ನೇಹಿತರೆ. ಕುಂಭ ರಾಶಿಯವರಿಗೆ ಭಗವಂತ ಕೊಟ್ಟಿರುವ 6 ಭಯಂಕರ ವರಗಳು ಯಾವುವು ಗೊತ್ತಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನ ತಿಳಿಸ್ಕೊಡ್ತೀನಿ. ಕುಂಭ ರಾಶಿಯವರ ಜೀವನದಲ್ಲಿ ಹೇಗಿರ್ತಾರೆ, ಕುಂಭ ರಾಶಿಯವರು ಎಷ್ಟೆಲ್ಲ ಲಾಭಗಳನ್ನ ಪಡೆದುಕೊಳ್ತಾರೆ, ಇವರ ಸ್ವಭಾವ ಎಂತದ್ದು ಅನ್ನೋದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ಒಂದೊಂದಾಗಿ ನಾನು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಕುಂಭ ರಾಶಿಯವರಿಗೆ ಇದೀಗ ಭಾಗ್ಯೋದಯದ ಕಾಲ ಶುರುವಾಗಿದೆ ಅಂತಲೇ ಹೇಳಬಹುದು. ಅಲ್ಲದೆ ಸರ್ಕಾರಿ ಉದ್ಯೋಗಿಗಳಿಗೆ ಈ ಒಂದು ಸಂದರ್ಭ ಸುಸಂದರ್ಭ ಅಂತ ಹೇಳಲಾಗ್ತಿದ್ದು, ಇವರಿಗೆ ವೇತನ ಹೆಚ್ಚಳದ ಜೊತೆಗೆ ಬಡ್ತಿ ಸಿಗುತ್ತೆ ಅಂತ ಹೇಳಲಾಗ್ತಿದೆ. ಇನ್ನು ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥ ನಿರುದ್ಯೋಗಿಗಳಿಗೆ ಈ ಸಂದರ್ಭದಲ್ಲಿ ಉದ್ಯೋಗ ಸಿಗೋದ್ರ ಜೊತೆಗೆ ವ್ಯಾಪಾರಿಗಳಿಗೆ ಹೊಸ ವ್ಯಾಪಾರ ಒಪ್ಪಂದಗಳು ಲಾಭದಾಯಕವಾಗಲಿದೆ. ಹಳೆಯ ಸಾಲಗಳಿಂದ ಈ ಸಂದರ್ಭದಲ್ಲಿ ಇವರು ಮುಕ್ತಿಯನ್ನ ಪಡೆದುಕೊಳ್ತಾರೆ. ಈ ಸಮಯದಲ್ಲಿ ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನ ಕಾಣ್ತೀರಾ ಅಂತ ಹೇಳಲಾಗ್ತಿದ್ದು, ಈ ರಾಶಿಯವರಿಗೆ ಗುರುವು ನಿಮ್ಮ ರಾಶಿ ಚಕ್ರದ 10ನೇ ಮನೆಗೆ ಸಾಗೋದ್ರಿಂದ ಈ ಸಮಯದಲ್ಲಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ಈಡೇರುತ್ತೆ. ನಿಮ್ಗೆ ಸಕಾರಾತ್ಮಕ ದಿನಗಳು ಶುರುವಾಗ್ತಿದೆ ಅಂತಲೇ ಹೇಳಬಹುದು. ಇನ್ನು ಈ ರಾಶಿಯವರಿಗೆ ಅತ್ಯದ್ಭುತ ಕ್ಷಣಗಳನ್ನ ಈ ರಾಶಿಯವರು ನೋಡಬಹುದು ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಈ ರಾಶಿಯವರಿಗೆ ಅತ್ಯಾಧುನಿಕ ಎಲ್ಲಾ ರೀತಿಯ ಸೌಲಭ್ಯಗಳು ಪ್ರಾಪ್ತವಾಗ್ತಾ ಇದ್ದು, ಇವರ ಜೀವನದಲ್ಲಿ ಇವರು ಅಷ್ಟೈಶ್ವರ್ಯವನ್ನ ಅನುಭವಿಸ್ತಾರೆ. ರಾಜ ವೈಭೋಗದ ಜೀವನ ಇವರದ್ದಾಗುತ್ತೆ ಅಂತಲೇ ಹೇಳಬಹುದು. ಇನ್ನು ಈ ರಾಶಿಯವರಿಗೆ ಅದೃಷ್ಟದ ಸುಸಂದರ್ಭ ಇದಾಗಿದ್ದು, ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಗುರುವಿನ ಬೆಂಬಲ ಇರೋದ್ರಿಂದ ಸಂಪೂರ್ಣವಾಗಿ ಯಶಸ್ಸನ್ನ ಪಡೆದುಕೊಳ್ತಾರೆ. ಜೊತೆಗೆ ಈ ರಾಶಿಯವರಿಗೆ ಶುಭ ದಿನಗಳು ಆರಂಭವಾಗಿದ್ದು, ಕಳೆದ ಕೆಲವು ವಾರಗಳಿಂದ ನಿಮ್ಮನ್ನ ಕಾಡ್ತಿದ್ದ ಸಮಸ್ಯೆಗಳು ಇನ್ಮುಂದೆ ಬಗೆಹರಿಯುತ್ತೆ. ಇನ್ನು ನಿಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ತುಂಬಾ ಸಕಾರಾತ್ಮಕವಾಗಿರ್ತೀರಾ. ಈ ಸಮಯದಲ್ಲಿ ನಿಮ್ಮ ಹಣಕಾಸಿನಲ್ಲಿ ಗಮನಾರ್ಹ ಏರಿಕೆಯನ್ನ ನೀವು ಕಾಣಬಹುದು. ಮುಖ್ಯವಾಗಿ ನೀವು ಈ ಹಿಂದೆ ಮಾಡಿದಂತಹ ಬುದ್ಧಿವಂತ ಹೂಡಿಕೆಗಳಿಂದ ಲಾಭವನ್ನ ಕಾಣ್ತೀರಾ. ಇನ್ನು ಬೆಳವಣಿಗೆಗೆ ನಿಮ್ಗೆ ಹಲವು ಅವಕಾಶಗಳು ಇನ್ಮುಂದೆ ಸಿಗ್ತಾ ಹೋಗುತ್ತೆ. ಆದ್ದರಿಂದ ಕಷ್ಟಪಟ್ಟು ಕೆಲಸ ಮಾಡಬೇಕಾಗತ್ತೆ. ಮುಂಬರುವ ದಿನಗಳಲ್ಲಿ ನೀವು ಜೀವನದ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅಪೇಕ್ಷಿತ ಯಶಸ್ಸನ್ನ ಪಡೆದುಕೊಳ್ತೀರಾ. ಅಸುರಕ್ಷಿತ ಭಾವನೆಯಿಂದ ಇನ್ಮುಂದೆ ಹೊರಗಡೆ ಬರ್ತೀರಾ. ನಿಮ್ಮ ದಾರಿಯಲ್ಲಿ ಬರ್ತಕ್ಕಂಥ ಯಾವುದೇ ಸವಾಲನ್ನಾದ್ರೂ ಕೂಡ ನೀವು ಎದುರಿಸಿ ನಿಲ್ತೀರಾ. ತೊಂದರೆಗಳಿಲ್ಲದೆ ಅದನ್ನ ಜಯಿಸಲು ಸಾಕಷ್ಟು ಆಶಾವಾದಿಗಳಂತೆ ನೀವು ವರ್ತಿಸ್ತೀರಾ. ನಿಮ್ಮೆಲ್ಲ ಕೆಲಸಗಳಲ್ಲಿ ನೀವು ಬಯಸಿದ ಯಶಸ್ಸನ್ನ ಇನ್ಮುಂದೆ ಕಾಣ್ತೀರಾ. ಮನೆಯಲ್ಲಿ ಸಂತೋಷದ ವಾತಾವರಣ ನೆಲೆಸಲಿದೆ. ಸಾಮಾಜಿಕವಾಗಿ ಸ್ಥಾನಮಾನ ಪ್ರತಿಷ್ಠೆ ಹೆಚ್ಚಾಗತ್ತೆ. ಶತ್ರುಗಳಿಂದ ತೊಂದರೆ ಉಂಟಾದ್ರೂ ಕೂಡ ನೀವು ಅದನ್ನ ನಿಭಾಯಿಸ್ಕೊಳ್ತೀರಾ. ರಿಯಲ್ ಎಸ್ಟೇಟ್ ಮತ್ತು ಹೊಸ ಯೋಜನೆಗಳ ದಾಖಲೆಗಳನ್ನ ನೀವು ಮಾಡ್ತೀರಾ. ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಕೆಲವು ಏರಿಳಿತಗಳನ್ನ ನೀವು ನೋಡಿದ್ರೂ ಕೂಡ ನೀವು ಮಾಡಿದ ಒಳ್ಳೆಯ ಕೆಲಸಕ್ಕೆ ನಿಮ್ಮ ಸುತ್ತಲಿನ ಜನರಿಂದ ಮೆಚ್ಚುಗೆಯನ್ನ ಪಡೆದುಕೊಳ್ತೀರಾ. ಮತ್ತೊಂದೆಡೆ ನೀವು ಬಹಳಷ್ಟು ಕೆಲಸಗಳನ್ನ ಪೂರ್ಣಗೊಳಿಸಬೇಕಾಗಿ ಬರಬಹುದು. ಅದು ನಿಮ್ಗೆ ಒತ್ತಡವನ್ನ ಉಂಟು ಮಾಡಿದ್ರೂ ಕೂಡ ನಿಮ್ಮ ಕುಟುಂಬದವರು ನಿಮ್ಗೆ ಸಹಾಯವನ್ನ ಮಾಡ್ತಾರೆ. ಇನ್ನು ಕುಟುಂಬ ಸದಸ್ಯರೊಂದಿಗೆ ಸಾಕಷ್ಟು ಸಮಯ ಕಳೆಯಲು ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ. ಇನ್ನು ತಪ್ಪು ತಿಳುವಳಿಕೆಗೆ ಕಾರಣವಾಗಿದ್ದಂತಹ ಸಂದರ್ಭಗಳು ಇನ್ಮುಂದೆ ಎಲ್ಲವೂ ಕೂಡ ನಿವಾರಣೆಯಾಗುತ್ತೆ. ಆರ್ಥಿಕ ಲಾಭವನ್ನ ಈ ಸಂದರ್ಭದಲ್ಲಿ ನೀವು ಪಡ್ಕೊಳ್ತೀರಾ. ಆರೋಗ್ಯದಲ್ಲಿನ ಏರಿಳಿತಗಳು ಸುಧಾರಣೆ ಕಾಣುತ್ತೆ. ಈ ಸಂಬಂಧಗಳಲ್ಲಿ ನೀವು ಒಂದಷ್ಟು ಲಾಭವನ್ನ ಕಾಣ್ತೀರಾ. ನೀವು ಸಂಬಂಧಗಳಲ್ಲಿನ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ತೀರಾ. ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಪ್ರೀತಿ ಮತ್ತು ತಿಳುವಳಿಕೆಯನ್ನ ಹೆಚ್ಚಿಸಲು ಪ್ರಯತ್ನವನ್ನ ಮಾಡ್ತೀರಾ. ಕಚೇರಿಯಲ್ಲಿ ಈ ರಾಶಿಯ ಜನರಿಗೆ ಬಡ್ತಿ ಸಿಗುತ್ತೆ. ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ. ನೀವು ಎಲ್ಲಾದ್ರೂ ಪ್ರಯಾಣ ಮಾಡಬೇಕು ಅನ್ಕೊಂಡಿದ್ರೆ ಈ ಸಂದರ್ಭದಲ್ಲಿ ಅದು ಈಡೇರುತ್ತೆ. ಅದೃಷ್ಟ ನಿಮ್ಮ ಕಡೆ ಇರೋದ್ರಿಂದ ನಿಮ್ಮೆಲ್ಲ ಕಾರ್ಯಗಳಲ್ಲಿ ನೀವು ಯಶಸ್ಸನ್ನ ಸಾಧಿಸ್ತೀರಾ. ನಿಮ್ಗೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗೋದ್ರ ಜೊತೆಗೆ ದಾನ ಕಾರ್ಯಗಳಲ್ಲೂ ಕೂಡ ನಿಮ್ಮನ್ನ ನೀವು ತೊಡಗಿಸಿಕೊಳ್ತೀರಾ. ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯ ಮೂಲಕ ನೀವು ಕಚೇರಿಯಲ್ಲಿ ಖಂಡಿತವಾಗಿಯೂ ಯಶಸ್ಸನ್ನ ಪಡೆದುಕೊಳ್ತೀರಾ. ನೀವು ಹೊಸ ಆದಾಯದ ಮೂಲಗಳಿಂದ ಹಣವನ್ನ ಗಳಿಸ್ಕೊಳ್ತೀರಾ. ನಿಮ್ಮ ಜೀವನ ಶೈಲಿಯಲ್ಲಿ ದೊಡ್ಡ ಬದಲಾವಣೆಗಳನ್ನ ಇದು ತರಲಿದ್ದು, ನೀವು ಆರಾಮದಾಯಕ ಜೀವನವನ್ನ ನಡೆಸ್ತೀರಾ ಅಂತ ಹೇಳಲಾಗ್ತಾ ಇದೆ. ಈ ರಾಶಿಯ ಜನರು ಪ್ರೀತಿಯ ವಿಷಯಗಳಲ್ಲಿಯೂ ಸಹ ತುಂಬಾ ಅದೃಷ್ಟಶಾಲಿಗಳಾಗಿರ್ತಾರೆ. ಸಂಪತ್ತು ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ರೆ ಶತ್ರುಗಳು ಸಹ ಸಕ್ರಿಯರಾಗಿರ್ತಾರೆ. ಹೀಗಾಗಿ ನೀವು ಅವರಿಂದ ದೂರ ಇದ್ದಷ್ಟು ಒಳ್ಳೆಯದ್ದು. ಇನ್ನು ಈ ರಾಶಿಯವರಿಗೆ ಉದ್ಯಮಿಗಳು ಮತ್ತು ಸರ್ಕಾರಿ ನೌಕರರಾಗಿದ್ರೆ ಕೆಲಸದ ಜೀವನದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ನೀವು ಜೀವನದ ಪ್ರತಿಯೊಂದು ಅಂಶದಲ್ಲೂ ಯಶಸ್ಸನ್ನ ಸಾಧಿಸ್ತೀರಾ. ನಿಮ್ಮ ಕುಟುಂಬ ಸದಸ್ಯರಿಂದ ನಿಮ್ಗೆ ಬೆಂಬಲ ಸಿಗುತ್ತೆ. ನೀವು ಕಾನೂನು ವಿಷಯಗಳಲ್ಲಿ ತೊಂದರೆಗಳನ್ನ ಎದುರಿಸಬೇಕಾಗಿ ಬರಬಹುದು. ಆದ್ರೆ ತಾಳ್ಮೆಯಿಂದ ಇರಿ.
ಇನ್ನು ವೃತ್ತಿ ಜೀವನದಲ್ಲಿ ಬಡ್ತಿಗೆ ಅವಕಾಶಗಳನ್ನ ಪಡೆದುಕೊಳ್ತೀರಾ, ಕಚೇರಿಯಲ್ಲಿ ಹೊಸ ಗುರುತನ್ನ ಸೃಷ್ಟಿ ಮಾಡ್ಕೊಳ್ತೀರಿ. ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ನಡೀತಿರ್ತಕ್ಕಂಥ ವಿವಾದಗಳು ಬಗೆಹರಿಯುತ್ತೆ. ನಿಮ್ಮ ಮಕ್ಕಳಿಂದಲೂ ನಿಮ್ಗೆ ಒಳ್ಳೆಯ ಸುದ್ದಿ ಸಿಗುತ್ತೆ. ಈ ರಾಶಿಯ ಜನರು ಮನಸ್ಸನ್ನ ಸಂತಸವಾಗಿಟ್ಕೊಳ್ತಾರೆ. ಎಲ್ಲ ಕೆಲಸಗಳಲ್ಲಿಯೂ ನೀವು ಯಶಸ್ಸನ್ನ ಪಡ್ಕೊಳ್ತೀರಾ. ದಾಂಪತ್ಯ ಜೀವನದಲ್ಲಿ ಸಂತಸ ಇರುತ್ತೆ. ಮುಂಬರುವ ವಾರದಲ್ಲಿ ನೀವು ಪ್ರಯಾಣಿಸಬೇಕಾಗಿ ಬರಬಹುದು. ನೀವು ಹೊಸ ಆಸ್ತಿಯನ್ನ ಖರೀದಿ ಮಾಡಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಖರೀದಿ ಮಾಡಿ. ಜೀವನದಲ್ಲಿ ಪ್ರಗತಿ ಸಾಧಿಸಲು ನಿಮ್ಗೆ ಹಲವು ಅವಕಾಶಗಳು ಸಿಗುತ್ತೆ. ಹೂಡಿಕೆಯ ವಿಷಯದಲ್ಲೂ ಈ ದಿನ ನಿಮ್ಗೆ ಶುಭವಾಗಿರುತ್ತೆ. ಬುದ್ಧಿವಂತಿಕೆಯಿಂದ ನೀವು ಹೂಡಿಕೆ ಮಾಡೋದನ್ನ ಮರಿಬೇಡಿ. ಸಂಬಂಧಗಳಲ್ಲಿ ಪ್ರೀತಿ ಮತ್ತು ವಿಶ್ವಾಸದ ಕೊರತೆ ಇರೋದಿಲ್ಲ. ನಿಮ್ಮ ಸಂಗಾತಿಯೊಂದಿಗೆ ವಾದ ಮಾಡೋದನ್ನ ತಪ್ಪಿಸ್ಬೇಕಾಗತ್ತೆ. ವ್ಯವಹಾರದಲ್ಲಿ ಆರ್ಥಿಕ ಲಾಭ ಇರುತ್ತೆ. ಖರ್ಚುಗಳು ಸಹ ಹೆಚ್ಚಾಗ್ತಾ ಇರುತ್ತೆ. ಆರೋಗ್ಯ ಕೂಡ ಉತ್ತಮವಾಗ್ತಾ ಹೋಗುತ್ತೆ. ನಿಮ್ಮ ಆಹಾರದ ಕ್ರಮದ ಬಗ್ಗೆ ಗಮನ ವಹಿಸಿ. ನೀವು ನಿಮ್ಮ ಕೆಲಸದ ನಿಮಿತ್ತ ಪ್ರಯಾಣಿಸಬೇಕಾಗಿ ಬರಬಹುದು. ಕಠಿಣ ಪರಿಶ್ರಮದ ನಂತರವೇ ಕೆಲಸ ಮತ್ತು ವ್ಯವಹಾರದಲ್ಲಿ ಯಶಸ್ಸನ್ನ ಪಡ್ಕೊಳ್ತೀರಾ. ದಾಂಪತ್ಯ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತೆ. ಇನ್ನು ಈ ರಾಶಿಯವರ ಸಂಪತ್ತು ಹೆಚ್ಚಾಗುವ ಸಾಧ್ಯತೆ ಇದೆ. ವೃತ್ತಿ ಜೀವನದಲ್ಲಿ ಪ್ರಗತಿಗೆ ನಿಮ್ಗೆ ಅನೇಕ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಜೀವನದಲ್ಲಿ ಸೌಕರ್ಯಗಳು ಮತ್ತು ಐಷಾರಾಮ ಜೀವನಕ್ಕೆ ಎಲ್ಲಾ ರೀತಿಯ ಪ್ರಗತಿಗಳನ್ನ ನೀವು ಕಾಣ್ತೀರಾ. ಮನಸ್ಸು ಪ್ರಸನ್ನವಾಗಿರೋದ್ರ ಜೊತೆಗೆ ಖರ್ಚುಗಳು ಹೆಚ್ಚಾಗೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಮತ್ತಷ್ಟು ಗೊಂದಲಗಳು ಉಂಟಾಗಬಹುದು. ನೀವು ನಿಮ್ಮ ಆರೋಗ್ಯದ ವಿಷಯದಲ್ಲಿ ಒಂದಷ್ಟು ಏರಿಳಿತಗಳನ್ನ ಅನುಭವಿಸಬೇಕಾಗಿ ಬರುತ್ತೆ. ಸ್ವಲ್ಪ ಗಮನವನ್ನ ಕೊಡಬೇಕಾಗುತ್ತೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಸಂತೋಷಕ್ಕೆ ಯಾವುದೇ ರೀತಿಯ ಕೊರತೆ ಅನ್ನೋದು ಇರೋದಿಲ್ಲ. ಸಂಬಂಧಗಳಲ್ಲಿನ ವ್ಯತ್ಯಾಸಗಳು ದೂರವಾಗುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧ ಬಲಗೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಹೊಸ ಆಸ್ತಿ, ವಾಹನ, ಮನೆ ಇತ್ಯಾದಿ ಖರೀದಿಯ ನಿಮ್ಮ ಆಸೆ, ಕನಸು ಈ ಸಂದರ್ಭದಲ್ಲಿ ಈಡೇರ್ತಾ ಹೋಗುತ್ತೆ. ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣೋದ್ರಿಂದ ಈ ಒಂದು ಸಂದರ್ಭದಲ್ಲಿ ನೀವು ಸಾಕಷ್ಟು ಲಾಭವನ್ನ ಕಾಣ್ತೀರಾ ಅಂತ ಹೇಳಬಹುದು. ಇನ್ನು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮ್ಗೆ ಗುರುವಿನ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ನೀವು ಸಾಕಷ್ಟು ಲಾಭವನ್ನೇ ಈ ಸಂದರ್ಭದಲ್ಲಿ ಕಾಣ್ತೀರಾ ಅಂತ ಹೇಳಬಹುದು. ಮದುವೆ ಆಗದೆ ಇರೋರಿಗೆ ಮದುವೆಯಾಗುವ ಯೋಗ ಇದ್ದು ಕಂಕಣ ಭಾಗ್ಯ ಕೂಡಿ ಬಂದಿರೋದ್ರಿಂದ ಉತ್ತಮ ವಧುವರರ ಪ್ರಸ್ತಾಪಗಳು ನಿಮ್ಗೆ ಕೇಳಿ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ರಾಶಿಯವರ ಅದೃಷ್ಟದ ದಿನಗಳು ಶುರುವಾಗೋದ್ರ ಜೊತೆಗೆ ಇನ್ನು ಈ ರಾಶಿಯ ಜನರ ಗೌರವ ಮತ್ತು ಪ್ರತಿಷ್ಠೆಯಲ್ಲಿ ಸಾಕಷ್ಟು ವೃದ್ಧಿಯಾಗತ್ತೆ. ಹೀಗಾಗಿ ನಿಮ್ಗೆ ಅನುಕೂಲಕರ ಸಂದರ್ಭ ಇನ್ಮುಂದೆ ಏರ್ಪಾಟಾಗತ್ತೆ. ಜಾತಕದ ಲಗ್ನದ ಮನೆಯಲ್ಲಿ ಗುರು ಚಲನೆ ಇರೋದ್ರಿಂದ ನೀವು ಈ ಅವಧಿಯಲ್ಲಿ ಆತ್ಮವಿಶ್ವಾಸದಲ್ಲಿ ಬಹಳಷ್ಟು ವೃದ್ಧಿಯನ್ನ ಕಾಣ್ತೀರಾ. ಜೊತೆಗೆ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಕೂಡ ಪೂರ್ಣಗೊಳ್ಳುತ್ತೆ. ಕೆಲಸವನ್ನ ಮಾಡ್ತಕ್ಕಂಥ ಈ ರಾಶಿಯ ಜನರಿಗೆ ಈ ಅವಧಿಯಲ್ಲಿ ಹೆಚ್ಚಿನ ಲಾಭ ದೊರಕೋ ಯೋಗ ಇದೆ. ವೈವಾಹಿಕ ಜೀವನದಲ್ಲಿ ಅತ್ಯುತ್ತಮವಾದಂತಹ ಸಂತಸ, ಸಮೃದ್ಧಿ ವೃದ್ಧಿಯಾಗತ್ತೆ. ಇನ್ನು ಈ ರಾಶಿಯವರ ಆರ್ಥಿಕ ಪರಿಸ್ಥಿತಿ ಬಹಳ ಸಮಯದಿಂದ ಕೆಟ್ಟು ಹೋಗಿದ್ರೆ ಅದು ಈ ಸಂದರ್ಭದಲ್ಲಿ ಸುಧಾರಿಸುತ್ತೆ. ನಿಮ್ಮ ಖ್ಯಾತಿ, ಗೌರವ, ಪ್ರತಿಷ್ಠೆ ಎಲ್ಲವೂ ಕೂಡ ಗುರುವಿನ ಸಂಚಾರದಿಂದ ಮತ್ತಷ್ಟು ಹೆಚ್ಚಾಗುತ್ತೆ. ಮನೆಯಲ್ಲೂ ಕೂಡ ಸುಖ ಸಮೃದ್ಧಿ ನೆಲೆಯೂರುತ್ತೆ. ಆದಾಯದಲ್ಲಿ ಅತ್ಯಂತ ಹೆಚ್ಚಿನ ವೃದ್ಧಿಯಾಗುವ ಸಂಭವ ಇರೋದ್ರ ಜೊತೆಗೆ ಆದಾಯವನ್ನ ಹೆಚ್ಚಿಸಲು ನಿಮ್ಗೆ ಹೊಸ ಹೊಸ ಮಾರ್ಗಗಳು ಗೋಚರವಾಗುತ್ತೆ. ಹಣಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ತೊಂದರೆ, ತಾಪತ್ರೆಗಳು ಕೂಡ ಇರೋದಿಲ್ಲ. ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ನೀವು ಯಶಸ್ಸನ್ನ ಕಾಣ್ತೀರಾ. ಹಾಗೆ ಕೆಲಸವನ್ನು ಮಾಡ್ತಕ್ಕಂಥ ಈ ರಾಶಿಯ ಜನರು ಈ ಸಂದರ್ಭದಲ್ಲಿ ಮೇಲಾಧಿಕಾರಿಗಳಿಂದ ಉತ್ತಮ ಹೊಗಳಿಕೆಯ ಮಾತುಗಳನ್ನ ಕೇಳ್ತೀರಾ. ಆಸ್ತಿಗೆ ಸಂಬಂಧಿಸಿದಂತಹ ಯಾವುದೇ ತೊಡಕುಗಳಿದ್ರೂ ಕೂಡ ಈ ಸಂದರ್ಭದಲ್ಲಿ ನಿವಾರಣೆ ಆಗತ್ತೆ ಅಂತ ಹೇಳಬಹುದು. ಇದು ಕುಂಭರಾಶಿಯವರ ಜೀವನವನ್ನೇ ಬದಲಾಯಿಸುವ ವರ್ಷಗಳು ಇನ್ಮುಂದೆ ಬರುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಧನ್ಯವಾದಗಳು.